ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾನು ನನ್ನ ಸಂಗಾತಿ ತುಂಬ ಅನ್ಯೋನ್ಯವಾಗಿರ್ತೀವಿ. ಆದರೆ ಯಾರೋ ಒಂದು ಮೂರನೇ ವ್ಯಕ್ತಿಯಿಂದ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಉಂಟಾಗತ್ತೆ, ಜಗಳ ಆಗತ್ತೆ. ಅಥವಾ ಯಾಕೆ ಕೆಲವು ಸತಿ ಆಚೆ ವ್ಯಕ್ತಿಯಿಂದ ಅಂತ ಅಲ್ಲ. ಎಷ್ಟೋ ಸತಿ ನನ್ನ ತಂದೆ ತಾಯಿಯಿಂದ ಆಗಿರ್ಬೋದು, ಆತನ ತಂದೆ ತಾಯಿಯಿಂದ ಆಗಿರ್ಬೋದು, ಹೀಗೆ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಇಂತಹ ಒಂದು ತಾರತಮ್ಯ ಅಥವಾ ಪಾರ್ಶಾಲಿಟಿ ಅಥವಾ ಏನೋ ಒಂದು ಮನಸ್ತಾಪದಿಂದ ಹೇಗಪ್ಪ ಆಚೆ ಬರೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ನಾನು ಒಂದು 28 ವರ್ಷ ಅಂತ ಹೇಳಿದ್ರೆ ನನಗೆ ಒಂದು ಕಾಂಕ್ರೀಟ್ ಪರ್ಸನಾಲಿಟಿ ಇರುತ್ತೆ. ನನ್ನ ಸಂಗಾತಿಗೆ 30 ವರ್ಷ ಅಂತ ಹೇಳಿದ್ರೆ ಆತನಿಗೆ ಒಂದು ಕಾಂಕ್ರೀಟ್ ಪರ್ಸನಾಲಿಟಿ ಇರುತ್ತೆ. ನಾವಿಬ್ಬರು ಇವತ್ತು ಜೊತೆಯಲ್ಲಿ ಕೂತ್ಕೊಂಡು ಸಂಸಾರ ಮಾಡ್ತಾ ಇದ್ದೀವಿ, ಒಂದೇ ಮನೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಎಕ್ಸಾಂಪಲ್ಲು, ಬ್ರಷ್ ಮಾಡಿ ಹಾಗೆ ಬಿಟ್ಬಿಟ್ಟು ಬರೋದು ಆಗಿರ್ಬೋದು, ಅಥವಾ ಟಾಯ್ಲೆಟ್ ಸೀಟ್ ಅಪ್ ಮಾಡಿರೋದಾಗಿರ್ಬೋದು, ಒದ್ದೆ ಟವಲನ್ನು ಬೆಡ್ಡಿಗೆ ಹಾಕೋದಾಗಿರ್ಬೋದು. ಎಷ್ಟೋ ಸತಿ ಎಷ್ಟೊಂದು ಕಾಂಕ್ರೀಟ್ ಪರ್ಸನಾಲಿಟಿ ನಮ್ದು ಡೆವಲಪ್ ಆಗಿರುತ್ತೆ. ನಾವು ಹೀಗೇ ಬೆಳೆದಿರ್ತೀವಿ, ಆತ ಬೆಳೆದಿರೋ ವಾತಾವರಣ ಬೇರೆ ಆಗಿರುತ್ತೆ. ಆದರೆ ಅಂತಹ ಎಲ್ಲ ಒಂದು ಇರಿಟೇಷನ್ನಿಂದ ಅಥವಾ ಮನಸ್ತಾಪದಿಂದ ಎಲ್ಲವನ್ನೂ ಹೇಗೋ ನಡೆಸ್ಕೊಂಡು ಸಂಸಾರ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಒಂದು ನಾವು ಎಷ್ಟೋ ಬೆಳೆದಾಗ ಒಂದು 28 ವರ್ಷ 29 ವರ್ಷ ಆದಮೇಲೆ ಇನ್ನೊಂದು ವ್ಯಕ್ತಿಯೊಟ್ಟಿಗೆ ನಾನು ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನನ್ನ ಕಾಂಕ್ರೀಟ್ ಪರ್ಸನಾಲಿಟಿ ಆಗಿರುತ್ತೆ. ಮುಂಚೆ ಎಲ್ಲ ಏನಾಗೋದು ಅಂತ ಹೇಳಿದ್ರೆ ಅತಿ ಹೆಚ್ಚು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಬಿಟ್ಟಿರೋರು. ಆಕೆಗೂ ಸಣ್ಣ ವಯಸ್ಸಿಂದ ತನ್ನ ಗಂಡ ಯಾರು ಅಂತ ಗೊತ್ತಿರೋದು, ಆತನಿಗೂ ಗೊತ್ತಿರೋದು, ಯಾವಾಗ ಮದುವೆ ಆಗ್ತೀವಪ್ಪ ಅಂತ ಅನಿಸ್ತಿರೋದು. ಬೇಗ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೋದ್ರಿಂದ ಆ ಪರ್ಸನಾಲಿಟಿ ತುಂಬ ಫ್ರೆಜೈಲ್ ಆಗಿರೋದು, ಹೇಗೆ ಬೇಕಾದರೂ ಮೌಲ್ಡ್ ಮಾಡ್ಬೋದಿತ್ತು. ಆದರೆ ಇವತ್ತು ನಾವೆಲ್ಲ ಇಂಡಿಪೆಂಡೆಂಟ್ ಆಗಿದ್ದೀವಿ. ಹೆಣ್ಣು ಕೂಡ ಇರ್ಬೋದು, ಗಂಡಾಗಿರ್ಬೋದು, ಸರಿಸಮಾನವಾಗಿ ದುಡಿತಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ಸತಿ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಚೆನ್ನಾಗಿ ದುಡಿತಾ ಇರ್ತಾರೆ. ಆದರೆ ಹೆಣ್ಮಕ್ಳ ಮೇಲೆ ಎಂಥ ಪ್ರೆಷರ್ ಇರುತ್ತಪ್ಪ ಅಂತ ಹೇಳಿದ್ರೆ, ನೀನು ದುಡಿ ಅಥವಾ ಏನೇ ಮಾಡು, ನೀನು ಗಂಡನಿಗೆ ಅಡುಗೆ ಮಾಡಬೇಕಾಗತ್ತೆ, ಅಥವಾ ಮನೆ ಕ್ಲೀನ್ ಮಾಡಬೇಕಾಗತ್ತೆ, ಮನೆಯನ್ನು ಅಚ್ಚುಕಟ್ಟಾಗಿ ನೋಡ್ಕೋಬೇಕಾಗತ್ತೆ. ಇದೆಲ್ಲ ಭಾರ ಕೂಡ ಒಂದು ಹೆಣ್ಣಿನ ಮೇಲೆ ಬೀಳ್ತಾನೆ ಇರುತ್ತೆ. ಆದರೆ ಅದನ್ನೆಲ್ಲವನ್ನು ಸರಿದೂರಿಸ್ಕೊಂಡು ಸಂಸಾರ ಮಾಡಿಕೊಂಡು ಹೋಗಬೇಕಾದ್ರೆ ಯಾರೋ ಒಂದು ಮೂರನೇ ವ್ಯಕ್ತಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಮದುವೆ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಬರೀ ಆ ಹುಡುಗನ ಮದುವೆ ಆಗ್ತಿಲ್ಲ ಅಥವಾ ಹುಡುಗಿನ ಮದುವೆ ಆಗ್ತಿಲ್ಲ, ಆ ಎಂಟೈರ್ ಫ್ಯಾಮಿಲಿಯನ್ನು ಮದುವೆ ಆಗ್ತಾ ಇದ್ದೀರಾ ಅಲ್ವಾ? ಎಷ್ಟೋ ಸತಿ 10 ವರ್ಷ 15 ವರ್ಷ ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಂಡಿರ್ತಾರೆ. ಆದರೆ ಸಂಸಾರ ಮಾಡಬೇಕಾದ್ರೆ ಇಂತಹ ವ್ಯಕ್ತಿನೇ ನಾನು ಪ್ರೀತಿ ಮಾಡಿದ್ನ ಅಂತ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಒಬ್ಬ ವ್ಯಕ್ತಿ ಜೊತೆ ಬದುಕ್ತೀವೋ ಆಗ ಮಾತ್ರ ಆ ವ್ಯಕ್ತಿಯ ಕಂಪ್ಲೀಟ್ ಪರ್ಸನಾಲಿಟಿ ಗೊತ್ತಾಗುತ್ತೆ. ಯಾವಾಗ ನಾವು ವಾರಕ್ಕೊಂದ್ಸತಿ ಮೀಟ್ ಮಾಡ್ತೀವೋ ಅಥವಾ 15 ದಿನಕ್ಕೊಂದ್ಸತಿ ಮೀಟ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಯ ಮನೋಸ್ಥಿತಿಯ ಮನೋಭಾವನೆ ಏನಿರುತ್ತೋ ನಮಗೆ ಅದು ಅರಿವಾಗ್ತಾ ಇರಲ್ಲ. ಎಷ್ಟೋ ಸತಿ ನಮ್ಮ ಮನಸ್ತಾಪವನ್ನು ನಾವು ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಿಮಗೆ ಸಿಟ್ಟು ಬರುತ್ತಾ, ಕೋಪ ಬರುತ್ತಾ, ತಕ್ಷಣ ಟೈಮ್ ಔಟನ್ನು ತಗೊಳ್ಳಿ. ಹೇಗೆ ಟೈಮ್ ಔಟ್ ತಗೊಳ್ಳೋದು ಅಂತ ಹೇಳಿದ್ರೆ, ನಾನು ಇವಾಗ ಏನೇ ಆಗಿರಲಿ, ಎಂಥದೇ ಜಗಳ ಇರಲಿ, ಹೀಟೆಡ್ ಮೂಮೆಂಟ್ ಇರಲಿ, 5 ನಿಮಿಷ ನಾನು ಹೋಗಿ ಒಂದು ರೌಂಡ್ ತೊಗೊಂಡ್ಬರ್ತೀನಿ ಅಂತ. ಆ ಹೋಗುವಾಗ ಯಾವಾಗ ನಾವು ಯಾವತ್ತೇ ತಿಳ್ಕೊಳ್ಳಿ, ನಿಮಗೆ ಒಬ್ಬ ವ್ಯಕ್ತಿಯೊಟ್ಟಿಗೆ ಮನಸ್ತಾಪ ಇದೆ ಅಂತ ಹೇಳಿದ್ರೆ ನಡ್ಕೊಂಡು ಮಾತಾಡಿ. ಎಷ್ಟೋ ಜನ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಮೀಟಿಂಗ್ ಮಾಡೋರಾಗಿರ್ಬೋದು, ದೊಡ್ಡ ದೊಡ್ಡ ಫಾರಿನ್ ಅಫೇರ್ಸ್ ಮಾತಾಡುವಾಗ ಕೂಡ ನಡ್ಕೊಂಡು ಹೋಗ್ತಾ ಮಾತಾಡ್ತಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ನಡೆದು ಮಾತಾಡುವಾಗ ನಮ್ಮ ಕಾಗ್ನೇಟಿವ್ ಥಿಂಕಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾವು ಏನನ್ನು ಮಾತಾಡಬೇಕೋ ಅದನ್ನು ಕ್ಲೀನಾಗಿ ಪ್ರೆಸೆಂಟನ್ನು ಮಾಡ್ತಾ ಹೋಗ್ತೀವಿ. ಯಾವಾಗ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ಜಗಳ ಮಾಡ್ತಾ ಹೋಗ್ತೀವಿ, ನಾವು ಕಂಫರ್ಟ್ ಝೋನಲ್ಲಿ ಇರ್ತೀವಿ, ನಮಗೆ ಇನ್ನೂ ಸಿಟ್ಟು ಬರ್ತಾ ಇರುತ್ತೆ, ಏನು ಬೇಕಾದರೂ ಮಾತಾಡಬೇಕು ಅಂತ ಅನ್ಸುತ್ತೆ. ಎಷ್ಟು ಹರ್ಟ್ ಮಾಡಲಿಕ್ಕೆ ಸಾಧ್ಯನೋ ಎದುರುಗಿಡ ಇರ್ತಕ್ಕಂತಹ ವ್ಯಕ್ತಿಯನ್ನು ಹರ್ಟ್ ಮಾಡಿಬಿಡ್ತೀವಿ. ಹಾಗಾಗಿ ನಿಮ್ಗೆ ಯಾವಾಗ ಕೋಪ ಬರುತ್ತೋ ಟೈಮ್ ಔಟನ್ನು ತಗೊಳ್ಳಿ. ಮತ್ತು ನಿಮ್ಮ ಪಾರ್ಟ್ನರಿಗೆ ಯಾವಾಗ ಜಗಳ ಬರುತ್ತೆ ಆಗ ನೀವು ಅವರನ್ನು ಡಿಸ್ಓನ್ ಮಾಡಬೇಡಿ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಡಿ. ನೀನು ಹೀಗೆ, ನಿಮ್ಮ ಮನೆಯವರು ಹೀಗೆ ಅಂತಲ್ಲ. ನೋ, ಯಾವಾಗಲೂ ಅಷ್ಟೇ ನಾವು ಒಂದು ಟೀಮ್, ಗಂಡ ಹೆಂಡತಿ ಅನ್ನೋದೊಂದು ಟೀಮ್ ಆಗಿ ಮಾತಾಡಬೇಕಾಗತ್ತೆ. ನೋಡು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಹೀಗೆ ಮಾತಾಡೋದ್ರಿಂದ ನನ್ನನ್ನು ನೀನೆಲ್ಲೋ ಬಿಟ್ಬಿಡ್ತಿದ್ಯಾ, ಒಂಟಿ ಅಂತ ಅನಿಸ್ತಿದೆ, ನಾವಿಬ್ಬರು ಸರಿಯಾಗಿದ್ದರೆ ಯಾರು ನಮ್ಮ ಮಧ್ಯೆ ಬರೋಕ್ಕಾಗಲ್ಲ, ನಿನಗೆ ನನ್ನ ಬಗ್ಗೆ ಗೊತ್ತಲ್ವಾ, ನಾನು ಹಿಂಗೆ ಮಾಡ್ತೀನ ಅಂತ ಹೇಳಿ ಕರೆಕ್ಟಾಗಿ ಅವರಿಗೆ ಮನದೊಡಿಸಿ. ಅದು ಬಿಟ್ಬಿಟ್ಟು ಅವರ ತಂದೆ ತಾಯಿಗಳನ್ನು ಅಥವಾ ಅವರ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅವರನ್ನು ಪರ್ಸ್ನಲ್ ಆಗಿ ನೀವು ಯಾವಾಗ ಟಾರ್ಗೆಟ್ ಮಾಡ್ತೀರೋ ಅವ್ರಿಗೆ ಇನ್ನೂ ಸಿಟ್ಟು ಬರಲಿಕ್ಕೆ ಶುರು ಆಗುತ್ತೆ. ನಿನ್ನೆ ಮೊನ್ನೆ ಬಂದವಳು ಅಥವಾ ನಿನ್ನೆ ಮೊನ್ನೆ ಬಂದವನು ನನ್ನ ತಂದೆ ತಾಯಿಗಳ ಬಗ್ಗೆ ಮಾತಾಡ್ತಾಳೆ, ನನ್ನ ಅಣ್ಣನ ಬಗ್ಗೆ ಮಾತಾಡ್ತಾಳೆ, ನನ್ನ ತಂಗಿ ಬಗ್ಗೆ ಮಾತಾಡ್ತಾಳೆ, ಇವಳಿಗೆ ಯಾರು ಅಧಿಕಾರ ಕೊಟ್ಟಿದ್ದು, ಹೀಗೆ ಅವರಿಗೆ ಟ್ರಿಗರ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಅಣ್ಣ ಹೀಗೆ ಹೇಳಿದ್ರಲ್ವಾ, ಅಪ್ಪ ಹೀಗೆ ಹೇಳಿದ್ರಲ್ವಾ, ಅಮ್ಮ ಹೀಗೆ ಹೇಳಿದ್ರಲ್ವಾ, ನನಗೆ ಬೇಜಾರಾಗ್ತಿದೆ, ನಾನು ನಿಮ್ಮೋಳೆ ಅಲ್ವಾ ಅಥವಾ ನಾನು ನಿಮ್ಮೋನೇ ಅಲ್ವಾ, ನನ್ನನ್ನು ಒಂದು ಫ್ಯಾಮಿಲಿ ಥರ ನೋಡಿ ನನಗೆ
ನನಗೆ ಹೀಗೆ ಮಾಡೋದು ಸರಿಯಲ್ಲ, ನನಗೆ ಬೇಜಾರಾಗ್ತಿದೆ, ಯಾರು ಅವ್ರ ಹತ್ರ ಅರ್ಥ ಮಾಡ್ಸೋಕ್ಕಾಗಲ್ಲ, ಆದರೆ ನೀನು ನನ್ನ ಸಂಗಾತಿ, ನಿನ್ನ ಹತ್ರ ನಾನು ಮಾತಾಡ್ಬೋದು ಅಂತ. ಹಾಗೆ ಹೀಗೆ ಕೆಲವು ಸತಿ ಬೇಕಂತ ನಿಮಗೆ ಟ್ರಿಗರ್ ಮಾಡಲಿಕ್ಕೆ ಬರ್ತಾ ಇರ್ತಾರೆ, ಮಾತಾಡಲಿಕ್ಕೆ ಬರ್ತಾ ಇರ್ತಾರೆ. ಖಂಡಿತವಾಗ್ಲೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವಾಗ ಪ್ರತಿ ಸತಿ ರಿಯಾಕ್ಟ್ ಮಾಡ್ತೀರೋ ನಿಮ್ಮ ವೀಕ್ನೆಸ್ಸನ್ನು ಅವರಿಗೆ ಬಿಟ್ಕೊಡ್ತಾ ಇರೋದಕ್ಕೆ. ಅವ್ರ ಉದ್ದೇಶ ಏನಾಗಿತ್ತು? ನಿಮಗೆ ಕೋಪ ಬರ್ಸೋದು. ತಕ್ಷಣ ನೀವು ಕೋಪ ಬಂದಾಗ ಏನಾಯಿತು? ಅವರ ಕೆಲಸ ನೆರವೇರಿತು ಅಲ್ವಾ? ಹಾಗಾಗಿ ಅಂಥ ಸಮಯದಲ್ಲಿ ಏನು ಮಾಡಿಯಪ್ಪ ಅಂತ ಹೇಳಿದರೆ, ಮುಖವನ್ನು ನ್ಯೂಟ್ರಲ್ ಎಕ್ಸ್ಪ್ರೆಷನಲ್ಲಿ ಇಟ್ಕೊಳ್ಳಿ. ಹೀಗೆ ಯಾವುದೇ ಕಾರಣಕ್ಕೂ ಕೋಪನೂ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ರಿಯಾಕ್ಟು ಮಾಡೋಕೆ ಹೋಗ್ಬಿಡಿ. ಯಾವಾಗ ನೀವು ನ್ಯೂಟ್ರಲ್ ಆಗಿರ್ತೀರ, ನಿಮ್ಮಲ್ಲಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಪವರ್ ಆಗಿರ್ಬೋದು ಅಥವಾ ನಿಮ್ಮ ಪವರು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಸಣ್ಣವರಾಗ್ತಿದ್ದೀರಾ, ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಲ್ಲ. ಖಂಡಿತವಾಗ್ಲೂ ಬೇಡದ ವಿಷಯಕ್ಕೆ ನಿಮ್ಮ ಪವರನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ನಾವು ಸರಿ ಸಮಾನವಾಗಿರೋರ ಹತ್ರ ಜಗಳ ಮಾಡ್ಬೋದು. ಒಬ್ಬ ಮನುಷ್ಯ ನಿಮ್ಮನ್ನು ಚೀಡಾಯಿಸ್ಬೇಕು, ಕೋಪ ಬರ್ಸ್ಬೇಕು ಅಂತ ಹೇಳ್ತಿದ್ದಾನಂದರೆ ಆತ ಮಾನಸಿಕ ಸ್ಥಿತಿ ನೆಮ್ಮದಿಯಲ್ಲಿದ್ದಾನೆ ಅಂದ್ಕೊಂಡಿದ್ದೀರಾ? ನಾನು ನೆಮ್ಮದಿಯಾಗಿದ್ದರೆ ನಿಮ್ಮ ಹತ್ರ ನೆಮ್ಮದಿಯಾಗಿರ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ನನ್ನ ಮನಸ್ಥಿತಿ ನೆಮ್ಮದಿಯಲ್ಲಿಲ್ಲ ಅಂತ ಹೇಳಿದರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ, ಯಾರನ್ನೂ ನೆಮ್ಮದಿಯಾಗಿಡಲ್ಲ ಅಲ್ವಾ? ಹಾಗಾಗಿ ಆ ಮನುಷ್ಯ ಹಾಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆತನ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ಅಂತ. ಹಾಗಾಗಿ ನಿನ್ನ ಸರಿಸಮಾನ ಆಗಿರೋರ ಜೊತೆ ಮಾತಾಡಬೇಕು ಹೊರತು ಇಂಥವ್ರು ನಿಮ್ಮ ಬಗ್ಗೆ ಅಸೂಯೆ ಪಟ್ಕೊಳ್ಳೋರು, ಜಗಳ ಮಾಡೋರು ಅಥವಾ ನಿಮ್ಮ ಕಾಲಿಳಿಬೇಕಂತಿರೋರು ಯಾವ ಜಾಗದಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಇಂಥವ್ರೊಟ್ಟಿಗೆ ಮಾತಾಡಬೇಡಿ. ನೋಡಿ, ಯಾವುದೇ ಒಂದು ಮೂರನೇ ವ್ಯಕ್ತಿಯಿಂದ ನಿಮ್ಮ ಸಂಬಂಧವನ್ನು ಯಾವತ್ತೂ ಕೆಡಿಸ್ಕೋಬೇಡಿ ಅಥವಾ ಕಳ್ಕೋಬೇಡಿ. ಎಷ್ಟೋ ಸತಿ ಅನ್ಸತ್ತೆ, ಆದರೆ ಮಾತಾಡಿ ಎಷ್ಟೋ ಸಂಬಂಧವನ್ನು ಸರಿ ಮಾಡ್ಬೋದು. ಕಪಲ್ ಕೌನ್ಸಿಲಿಂಗಲ್ಲಿ ಸರಿ ಮಾಡ್ಬೋದು. ಹಾಗಾಗಿ ಇಂತಹದ್ದು ಯಾವುದೋ ಒಂದು ಸಹಾಯವನ್ನು ತಗೊಳ್ಳಿ. ಇಂತಹ ಒಂದು ಸಣ್ಣ ಸಣ್ಣ ಕಾರಣಕ್ಕಾಗಿ ನಿಮ್ಮ ಸಂಗಾತಿಯನ್ನು ಬಿಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನೀವು ನಿಮ್ಮ ಸಂಗಾತಿಯೊಟ್ಟಿಗೆ ಫಿಸಿಕಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಮೋಷ್ನಲ್ ಇನ್ವೆಸ್ಟ್ ಮಾಡಿದ್ದೀರಾ. ಎಷ್ಟೋ ಸತಿ ನಿಮ್ಮ ಲೈಫನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಆ ವ್ಯಕ್ತಿಯೊಟ್ಟಿಗೆ ಇರಬೇಕು ಅಂತ ಮೂರನೇ ವ್ಯಕ್ತಿಗೋಸ್ಕರ ಯಾಕ್ರಿ ನಿಮ್ಮ ಸಂಬಂಧವನ್ನು ಕಳ್ಕೊತೀರಾ ಅಲ್ವಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.